ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಬೇಸಿಕಲಿ ಪಾರ್ಟ್ ಟೈಮ್ ಎಲ್ಲರೂ ಮಾಡುವಂತ ಕೆಲಸ. ಕನ್ನಡ ಭಾಷೆ ಮತ್ತು ಇಂಗ್ಲಿಷ್ ಬಗ್ಗೆ ನಾಲೆಜ್ ಇದ್ರೆ ಸಾಕು, ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಏನಿದು ಕೆಲಸ, ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್. ಇವತ್ತು ನಾನು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟಿರೋ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಪೆರಾಪ್ಟಿಕ್ಸ್ ಅಂತ. ಓಕೆ, ಸೊ ಇಲ್ಲಿ ಕೆಲಸ ಲಿಸ್ಟ್ ಔಟ್ ಆಗಿರೋದು. ಫಸ್ಟಿಗೆ ನಾನು ಇದು ಜೆನ್ಯೂನ ಫೇಕ್ ಅಂತ ತಿಳಿಸ್ಕೊಡ್ತೀನಿ ಆಸ್ ಯೂಶುವಲ್. ಸೊ ಪೆರಾಪ್ಟಿಕ್ಸ್ ಅನ್ನೋದು ಒಂದು ಟ್ರೈನ್ ಮಾಡೋಕ್ಕೆ ಇರೋವಂಥ ಒಂದು ಪ್ಲಾಟ್ಫಾರ್ಮ್, ಆಯ್ತಾ. ಸೊ ಇಲ್ಲಿ ನಿಮಗೆ ಬೇಸಿಕ್ ಸಿಂಪಲ್ ಕೆಲಸ ಇರ್ತದೆ, ಅದನ್ನು ನೀವು ಮಾಡುವಂಥದ್ದು. ನಿಮಗೆ ಅದರ ಮೇಲೆ ಹಣ ಇರುತ್ತೆ. ಓಕೆ, ಬೇಸಿಕಲಿ ಇವರು ನಿಮಗೆ ಹವರ್ಲಿ ಪೇ ಮಾಡ್ತಾರೆ. ಓಕೆ, ಸೊ ಯಾರೆಲ್ಲ ಲೈಕ್ ಮನೆಯಿಂದಲೇ ಮಾಡುವಂಥ ಹವರ್ಲಿ ಬೇಸ್ಡ್ ಕೆಲಸ ನೋಡ್ತಾ ಇದ್ದೀರಾ, ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದು ಬೇಸಿಕಲಿ ಪಾರ್ಟ್ ಟೈಮ್, ಇಲ್ಲಿ ನಿಮಗೆ ಫುಲ್ ಟೈಮ್ ಕೆಲಸ ಇರಲ್ಲ. ಓಕೆ, ಪಾರ್ಟ್ ಟೈಮ್ ಕೆಲಸ ಇರುವಂಥದ್ದು. ಓಕೆ, ನೀವು ಚೆನ್ನಾಗಿ ಒಂದು ಪ್ರಾಜೆಕ್ಟ್ನ ಚೆನ್ನಾಗಿ ಕೆಲಸ ಮಾಡಿದರೆ ನಿಮಗೆ ಅವರು ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಕೊಡ್ತಾರೆ. ಓಕೆ, ಗಂಟೆ ಲೆಕ್ಕದಲ್ಲಿ ಹಣ ಸಿಗುತ್ತೆ. ಸೊ ಲೈಕ್ ಡಿಗ್ರಿ ಮಾಡಿದವರು, ಎನಿ ಕ್ವಾಲಿಫಿಕೇಶನ್ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಡೇಟಾ ನೋಟೇಷನ್ ಆಗಿರ್ಬೋದು, ಮಾಡೆಲ್ ಇವ್ಯಾಲ್ಯೂಷನ್ ಆಗಿರ್ಬೋದು. ಇವಾಗ ನಾನು ಹೇಳೋದು ನಿಮಗೆ ಮ್ಯಾಪ್ ರಿಲೇಟೆಡ್ ಕೆಲಸ, ಅದು ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಯಾವುದೇ ಥರದ ಎನಿ ಸ್ಟೆಪ್ಪಲ್ಲಿ ಯಾವುದೇ ಥರದ ಹಣ ಕೇಳಲ್ಲ. ಓಕೆ, ಸೊ ಅದರಿಂದ ನಾನು ಹೇಳ್ತೀನಿ ಇದು ಜೆನ್ಯೂನ್ ಅಂತ. ಓಕೆ, ಸೊ ನೀವು ಇಂಟರ್ವ್ಯೂ ಎಲ್ಲ ಅಟೆಂಡ್ ಆಗಬೇಕು, ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು. ಓಕೆ, ಸೊ ಈ ಥರ ಇದ್ರ ಬಗ್ಗೆ ವೆಬ್ಸೈಟ್ ಬಗ್ಗೆ ಹೇಳಿದೆ. ಇವಾಗ ಏನು ಕೆಲಸ ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಡೇಟಾ ಅನಲಿಸ್ಟ್ ಅಂತ ಕೆಲಸ. ಲಾಸ್ಟ್ ಟೈಮ್ ನಾನು ತೆಲುಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಅಲ್ಲಿ ನಿಮ್ಗೆ ಏನಾದರೂ ಕೆಲಸ ಸಿಕ್ಕಿಲ್ಲ, ಮತ್ತು ಕೆಲವೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫೇಲ್ ಆಗಿದ್ದಾರೆ ತುಂಬ ಜನ ಅಸೆಸ್ಮೆಂಟ್ ಟೆಸ್ಟ್, ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ತೆಲುಸ್ ಮತ್ತು ಇದು ಸೈಮಲ್ಟೇನಿಯಸ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ, ಆಯಿತಾ. ನೀವು ಸೈಮಲ್ಟೇನಿಯಸ್ ಎರಡು ಪ್ಲಾಟ್ಫಾರ್ಮಲ್ಲಿ ಕೆಲಸ ಮಾಡೋಕ್ಕೆ ನೋಡಿದ್ರೆ ನಿಮ್ಮನ್ನು ತೆಗಿತಾರೆ ಕೆಲಸದಿಂದ. ಓಕೆ, ಈ ಯಾವುದೇ ನಾನು ಇವಾಗ ಹೇಳ್ತೀನಿ ನೋಡಿ, ಪ್ಲಾಟ್ಫಾರ್ಮಲ್ಲಿ ಕೆಲಸ ಅಂತ ಹೇಳಿದ್ರೆ ಎರಡು ಪ್ಲಾಟ್ಫಾರ್ಮಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಡಿ, ನಿಮ್ಮನ್ನು ಫೈರ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇದು ಮನೆಯಲ್ಲೇ ಮಾಡುವಂಥ ಕೆಲಸ. ನಾನು ಹೇಳ್ದಂಗೆ ಯಾರೆಲ್ಲ ಇಂಡಿಯಾದಿಂದ ಬಿಲಾಂಗ್ ಆಗಿದ್ದೀರಾ, ಮತ್ತು ಯಾರಿಗೆಲ್ಲ ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲೀಷು ಮ್ಯಾನೇಜ್ ಮಾಡೋಷ್ಟು ಬರ್ತಿದೆ, ಅವರು ಇದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ, ಗಂಟೆಗೆ $4.5 ಕೊಡ್ತಾರೆ. ಓಕೆ, ಇವಾಗ ತುಂಬ ಜನ ಅನ್ಕೋಬೋದು ಗಂಟೆಗೆ ಕೊಡ್ತಾರಾ ಅಂತ. ಎಂತ ಅಂತಂದ್ರೆ ಇವರದು ಗಂಟೆ, 1 ಗಂಟೆ ಕೆಲಸ ನಿಮಗೆ ಕೊಡ್ತಾರೆ ಇಲ್ಲಿ. ಓಕೆ, ಅದು ನೀವು ಎಷ್ಟು ಗಂಟೆ ತಗೊಂಡು ಮಾಡ್ತೀರಾ, ಅದು ನಿಮ್ಮ ಕೆಪಾಸಿಟಿ ಮೇಲೆ ಬಿಟ್ಟಿದ್ದು. ಇವಾಗ ಕೆಲವೊಬ್ರು ಒಂದು 3/4 ಗಂಟೆನೇ ಮಾಡಿರ್ತಾರೆ. ಸೊ ಅವಾಗ ನಿಮಗೆ $4.5 ಕೊಡ್ತಾರೆ, ಅದು ಗಂಟೆ ಅಂತಾನೆ ಅನ್ಸಿ ಕೊಡ್ತಾರೆ ಅವರು. ಸೊ ಕೆಲಸ ಕಂಪ್ಲೀಟ್ ಮಾಡಬೇಕು ಅಷ್ಟೇ ಅವರಿಗೆ. ಓಕೆ, ಸೊ $4.5 ಅಂತ ಹೇಳಿದ್ರೆ 4.5 ಇವಾಗ $93 ಆಗಿದೆ ನಮ್ದು ಇಂಡಿಯಾದು ರುಪೀಸ್ ಅಂತ ಹೇಳಿದ್ರೆ $418 ಸಿಗುತ್ತೆ ಗಂಟೆಗೆ. ಓಕೆ, ಅಂತ ಹೇಳಿದ್ರೆ ಅದು ನೀವು 2 ಗಂಟೆ ತಗೊಂತೀರಾ, 3 ಗಂಟೆ ತಗೊಂತೀರಾ, ಅದು ನಿಮ್ಮ ಕೆಪಾಸಿಟಿ. ಸೊ ಅವರ ಲೆಕ್ಕದಲ್ಲಿ ಒಂದು ಕೆಲಸ ಕೊಡ್ತಾರೆ, ಅದನ್ನು ಮಾಡಬೇಕು ನೀವು. ಓಕೆ, ಅವರು 1 ಗಂಟೆ ಅಂತ ಕೆಲಸ ಅಂತ ಕೊಡ್ತಾರೆ. ಸೊ ಅದು ಎಷ್ಟು ಮೇಲೆ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್. ಸೊ ಇಷ್ಟು ನಿಮಗೆ ಹಣ ಕೊಡ್ತಾರೆ ಇಲ್ಲಿ. ಓಕೆ, ಸೊ ಚೆನ್ನಾಗಿದೆ. ಸೊ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತಿರಬೇಕು, ಮತ್ತು ಎಲ್ಲರೂ ಇದು ಕೆಲಸ ಅಪ್ಲೈ ಮಾಡೋರು ಎಲ್ಲ ಇಂಡಿಯಾದಿಂದ ಬಿಲಾಂಗ್ ಆಗಿರಬೇಕು. ಕಂಟಿನ್ಯೂಸ್ಲಿ ನೀವು ಇಂಡಿಯಾದಿಂದಲೇ ಇರಬೇಕು ಈ ಕೆಲಸ ಮಾಡೋಕ್ಕೆ. ನಿಮ್ಮ ಊರ ಬಗ್ಗೆ, ನಿಮ್ಮ ಸಿಟಿ ಬಗ್ಗೆ, ನಿಮ್ಮದು ಟೌನ್ ಬಗ್ಗೆ ಎಲ್ಲ ಗೊತ್ತಿರಬೇಕು ಇಲ್ಲಿ. ಅದೇ ಹೇಳ್ತಾ ಇದ್ದಾರೆ. ಇದು ಮ್ಯಾಪ್ ರಿಲೇಟೆಡ್ ಕೆಲಸ. ಓಕೆ, ಸೊ ಅಟ್ ಪೆರಾಪ್ಟಿಕ್ಸ್ ವಿ ಆರ್ ಲುಕಿಂಗ್ ಫಾರ್ ಡೇಟಾ ಅನಲಿಸ್ಟ್ ಇನ್ ಇಂಡಿಯಾ. ನೋಡಿ, ಇಂಡಿಯಾದಂದರೆ ಬಿಲಾಂಗ್ ಆಗಿರಬೇಕು. ಹೂ ವಿಲ್ ಟು ರಿವ್ಯೂ ಮ್ಯಾಪಿಂಗ್ ಡೇಟಾ ಫಾರ್ ಡಿಜಿಟಲ್ ಮ್ಯಾಪಿಂಗ್ ಅಪ್ಲಿಕೇಶನ್. ಅವರು ಏನಂತ ಹೇಳಿದ್ರೆ ಡಿಫ್ರೆಂಟ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾ ಇರ್ತಾರೆ. ಸೊ ನೀವು ರಿವ್ಯೂ ಮಾಡುವಂಥದ್ದು ಮ್ಯಾಪ್ ಡೇಟಾವನ್ನು. ಓಕೆ, ಯುವರ್ ರಿಸರ್ಚ್ ಕೆಪಾಬಿಲಿಟಿ ವಿಲ್ ವ್ಯಾಲಿಡೇಟ್ ಆ್ಯಂಡ್ ಎನ್ಶೂರ್ ದಟ್ ದ ನ್ಯಾವಿಗೇಷನ್ ಆಫ್ ಸರ್ಟೆನ್ ರೂಟ್ಸ್ ಆರ್ ಅಕ್ಯೂರೇಟ್ ಆ್ಯಂಡ್ ಸೇಫ್. ಇವಾಗ ಒಂದು ಸಪೋಸ್ ಎಕ್ಸಾಂಪಲ್, ಮೈಸೂರಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ನೀವೇನು ಮಾಡ್ಬೇಕಂತಂದ್ರೆ ಆ ಹೋಟೆಲ್ದು ರೂಟ್ ಅಕ್ಯೂರೇಟ್ ಆಗಿ ಮ್ಯಾಪಲ್ಲಿ ಹಾಕುವಂಥದ್ದು ಆ ಅಪ್ಲಿಕೇಶನಲ್ಲಿ. ಆ ಥರ ನಿಮ್ದು ಇಲ್ಲಿ ಕೆಲಸ ಇರುತ್ತೆ. ಸೊ ನಿಮಗೆ ಗೊತ್ತಿರಬೇಕು. ಓಕೆ, ಇವಾಗ ನಿಮ್ಮ ಊರ ಬಗ್ಗೆ ಗೊತ್ತಿರಬೇಕು. ಈಗ ಮೈಸೂರಲ್ಲಿ ಅಪ್ಲೈ ಮಾಡೋದು ಮೈಸೂರು ಬಗ್ಗೆ ಗೊತ್ತಿರಬೇಕು, ಮಂಗಳೂರಲ್ಲಿ ಅಪ್ಲೈ ಮಾಡೋದು ಮಂಗಳೂರು ಬಗ್ಗೆ ಗೊತ್ತಿರಬೇಕು, ಬ್ಯಾಂಗ್ಳೂರಿಂದ ಅಪ್ಲೈ ಮಾಡೋದು ಬ್ಯಾಂಗ್ಳೂರು ಬಗ್ಗೆ, ಅಂದರೆ ಗೊತ್ತಿರಬೇಕು, ನಿಮ್ಮ ಊರ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಸೊ ಆಸ್ ಅ ಪಾರ್ಟ್ ಆಫ್ ದಿಸ್ ರೋಲ್ ಯು ವಿಲ್ ವೆರಿಫೈ ದ ಬಿಸ್ನೆಸ್ ನೇಮ್ಸ್ ಆ್ಯಂಡ್ ಓಪನಿಂಗ್ ಅವರ್ಸ್ ಆರ್ ಕರೆಕ್ಟ್. ಅದೇ ಇವಾಗ ಯಾವುದೋ ಒಂದು, ಯಾವುದೋ ಒಂದು ಬಿಸ್ನೆಸ್ ಒಂದು ಇದಿದೆ, ಒಂದು ಇದಿದೆ, ಆಫೀಸ್ ಇದೆ.
ಓಕೆ. ಸೊ ಅವರದ್ದು ಎಷ್ಟು ವರ್ಕಿಂಗ್ ಅವರ್ ಅದನ್ನ ನಿಮಗೆ ಕರೆಕ್ಟ್ ಆಗಿ ನೀವು ಎನ್ಕರ್ ಮಾಡಿ ಅಲ್ಲಿ ಹಾಕುವಂಥದ್ದು ಆ ಥರ ಇರುತ್ತೆ ನಿಮ್ಮದು ಕೆಲಸ. ಮತ್ತೆ ಯು ವಿಲ್ ಚೆಕ್ ದ ಡಿಸ್ಟೆನ್ಸ್ ಫ್ರಮ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಟು ಅನ್ ಎಂಡ್ ಡೆಸ್ಟಿನೇಷನ್ ಇಸ್ ಲಿಸ್ಟೆಡ್ ಅಕ್ಯುರೇಟ್ಲಿ ರಿಸಲ್ಟಿಂಗ್ ಇನ್ ಅನ್ ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್. ಇವಾಗ ನಾನೀಗ ಮೈಸೂರಿಂದ ನನ್ನ ಮನೆಯಿಂದ ಬೇಳಾಸಿಗೆ ಹೋಗ್ತಾ ಇದ್ದೇನೆ ಅಂತ ಅನ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ರೂಟ್ ಕರೆಕ್ಟ್ ಆಗಿ ಇರಬೇಕು. ಅದು ನೀವು ಕರೆಕ್ಟ್ ಮಾಡೋದು ನಿಮ್ದು ಕೆಲಸ ಇರ್ಬೋದು. ಆಯ್ತಾ, ಟೋಟಲ್ ನಾನು ಸೇಫ್ ಆಗಿ ಅಲ್ಲಿ ಹೋಗಿ ರೀಚ್ ಆಗಬೇಕು. ಸೊ ಎಲ್ಲ ರೂಟ್ ಕರೆಕ್ಟ್ ಆಗಿರಬೇಕು. ಡಿಸ್ಟೆನ್ಸ್ ನೀವು ಮೆನ್ಷನ್ ಮಾಡೋದು ಅದು ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ಅದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ. ವಿತ್ ದಿಸ್ ಜಾಬ್ ಯು ಕ್ಯಾನ್ ಪ್ಲಾನ್ ಯುವರ್ ಡೇಸ್ ಅರೌಂಡ್ ದ ಹೈಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಶೆಡ್ಯೂಲ್. ಇವಾಗ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಫ್ರೀ ಟೈಮಲ್ಲಿ ಮಾಡಬೇಕಂತಂದ್ರೆ ನೀವು ಮಾಡ್ಬೋದು. ಇಲ್ಲ ನೀವು ಹೌಸ್ ವೈಫ್ಸ್, ನಿಮಗೆ ಬೇರೆ ಕೆಲಸ ಕೂಡ ಉಂಟು, ನೀವು ನಿಮ್ಮ ಫ್ರೀ ಟೈಮಲ್ಲಿ ಮಾಡಬೇಕಂದ್ರೆ ನೀವು ಕೂಡ ಮಾಡ್ಬೋದು. ವರ್ಕ್ ವೀಕೆಂಡ್ಸ್ ಆರ್ ಲೇಟ್ ಈವ್ನಿಂಗ್ಸ್ ಆಲ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಓನ್ ಆಫೀಸ್ ಇಲ್ಲ ಹೋಮ್. ಆಯ್ತಾ. ಸೊ ನಿಮ್ಮ ಫ್ರೀ ಟೈಮಲ್ಲೇ ನೀವು ಮಾಡುವಂಥದ್ದು. ನಿಮ್ಗೆ ಯಾವುದೇ ಥರ ಪ್ರೆಷರ್ ಇರಲ್ಲ. ಅದೇ ಟೈಮಲ್ಲಿ ಮಾಡು, ಇದೇ ಟೈಮಲ್ಲಿ ಮಾಡು, ಪ್ರೆಷರ್ ಇರಲ್ಲ. ಓಕೆ. ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥದ್ದು. ದ ಫ್ಲೆಕ್ಸಿಬಿಲಿಟಿ ಆಫ್ ಅವರ್ ರೂಲ್ಸ್ ಮಿನಿಮೈಸ್ ದ ಇಂಪ್ಯಾಕ್ಟ್ ಆನ್ ಯುವರ್ ಡೈಲಿ ರುಟೀನ್. ಸೊ ವೆದರ್ ಯುವರ್ ಸ್ಟೂಡೆಂಟ್ ಲುಕಿಂಗ್ ಟು ಅರ್ನ್ ಆಸ್ ಯು ಲರ್ನ್ ಆರ್ ಅ ರಿಟೈರ್ ಲುಕಿಂಗ್ ಫಾರ್ ಅ ನ್ಯೂ ಚಾಲೆಂಜ್, ಅ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಪ್ರೊಫೆಷನಲ್ ಆರ್ ಅ ವರ್ಕ್ ಫ್ರಮ್ ಹೋಮ್ ಪೇರೆಂಟ್, ಪೆರಾಪ್ಟಿಸಿ ಹ್ಯಾಸ್ ದ ರೈಟ್ ರೋಲ್ ಫಾರ್ ಯು. ಅದೇ ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಆಗಿರ್ಬೋದು, ರಿಟೈರ್ಡ್ ಆಗಿರ್ಬೋದು, ಇಲ್ಲ ನೀವು ಕೆಲಸ ಮಾಡ್ತಾ ಪಾರ್ಟ್ ಟೈಮ್ ಹುಡುಕ್ತಾ ಇರ್ಬೋದು, ಇಲ್ಲ ನೀವು ಹೌಸ್ ವೈಫ್ಸ್ ಆಗಿರ್ಬೋದು, ಎಲ್ಲರಿಗೆ ಇದು ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಓಕೆ. ಎಲ್ಲರೂ ಅರ್ಜಿ ಸಲ್ಲಿಸಿ. ಬೇಸಿಕಲಿ ಮ್ಯಾಪಲ್ಲಿ ರೂಟ್ ಹಾಕುವಂಥದ್ದು, ಎಕ್ಸಾಕ್ಟ್ ಟೈಮ್ ಹಾಕುವಂಥದ್ದು, ಆ ಥರ ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ. ಸೊ ಏನ್ ನಿಮ್ಗೆ ಬೇಕಂತಂದ್ರೆ ಇದರಲ್ಲಿ ಈ ಕೆಲಸಕ್ಕೆ ಕನ್ನಡ ಗೊತ್ತಿರಬೇಕು, ಮತ್ತೆ ಇಂಗ್ಲಿಷ್ ನಾಲೆಜ್ ಇರಬೇಕು, ಮತ್ತೆ ನೀವು ಇಂಡಿಯಾದಿಂದಲೇ ಬಿಲಾಂಗ್ ಆಗಿರ್ಬೇಕು. ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇದ್ರೆ ಸಾಕು, ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ಓಕೆ. ಸೊ 5 ವರ್ಷ, ಅಟ್ಲೀಸ್ಟ್ 5 ವರ್ಷ ನೀವು ಇಂಡಿಯಾದಿಂದ ಬಿಲಾಂಗ್ ಆಗಿರ್ಬೇಕು. ಕೆಲವೊಬ್ರು ಏನಾಗ್ತದೆ ಅಂತ ಹೇಳಿದ್ರೆ ಫಾರಿನ್ ಕಂಟ್ರಿಗೆ ಹೋಗಿರ್ತಾರೆ ಮತ್ತೆ ವಾಪಸ್ ಬರ್ತಾರಲ್ಲ, ಅಟ್ಲೀಸ್ಟ್ ನೀವು ಇಂಡಿಯಾದಲ್ಲಿ 5 ವರ್ಷ ಇರಬೇಕು ಲಾಸ್ಟ್, ಅವಾಗಷ್ಟೇ ಅಪ್ಲೈ ಮಾಡೋಕ್ಕಾಗೋದು, ಇಲ್ಲಂತ ಹೇಳಿದ್ರೆ ಆಗಲ್ಲ. ಓಕೆ. ಮತ್ತೆ ನಿಮ್ಗೆ ಒಂದು ಎಕ್ಸಾಮ್ ಇರ್ತದೆ, ಅದನ್ನ ನೀವು ಪಾಸ್ ಆಗಬೇಕು. ಓಕೆ. ಅದಾದ್ಮೇಲೆ ಮಸ್ಟ್ ಬಿ ವಿಲಿಂಗ್ ಟು ವರ್ಕ್ ಮಿನಿಮಮ್ 10 hours to 20 hours ಪರ್ ವೀಕ್. ಡೈಲಿ ಅಂತ ಹೇಳ್ತಾ ಇಲ್ಲ, 10 ರಿಂದ 20 ಗಂಟೆ ಡೈಲಿ ಅಂತ ಹೇಳ್ತಾ ಇಲ್ಲ. ವೀಕ್ಲಿ ನಿಮ್ಗೆ 10 ರಿಂದ 20 ಗಂಟೆ ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಇರಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ವಾರದಲ್ಲಿ ದಿನಕ್ಕೆ 1 ಗಂಟೆ ಅಂತ ಹೇಳಿದ್ರೆ 7 ಗಂಟೆ ಆಗುತ್ತೆ. ಓಕೆ. ಸೊ 10 ಗಂಟೆ ನಿಮ್ಗೆ ಆಗ್ಬೋದು, ಆರಾಮಾಗಿ ಆಗ್ಬೋದು. 1.5 ಗಂಟೆ ಮಾಡಿದ್ರು ಆರಾಮಾಗಿ ಆಗ್ಬೋದು 10 ಗಂಟೆ. ಅಷ್ಟು ಕೆಪಾಸಿಟಿ ನಿಮ್ಗೆ ಇರಬೇಕು. ಆಲ್ಮೋಸ್ಟ್ ಎಲ್ರಿಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಇದು ವರ್ಕ್. ಸೊ ಗುಡ್ ನಾಲೆಜ್ ಆಫ್ ಸರ್ಚ್ ಇಂಜಿನ್. ಎಲ್ರಿಗೆ ಗೂಗಲ್ ಯೂಸ್ ಮಾಡಿ ಗೊತ್ತಾ, ಮ್ಯಾಪ್ ಅಪ್ಲಿಕೇಶನ್ ಯೂಸ್ ಮಾಡಿ ಗೊತ್ತಾ. ಇವಾಗ ನಮ್ಗೆ ಗೊತ್ತಿಲ್ಲದ ರೂಟ್ ಅಂತ ಹೇಳಿದ ಕೂಡ ನಾವು ಮ್ಯಾಪ್ ಹಾಕ್ತೀವಿ, ಅದು ನಿಮಗೆ ಐಡಿಯಾ ಇರಬೇಕು. ಮತ್ತೆ ಫೆಮಿಲಿಯಾರಿಟಿ ವಿತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಎಲ್ಲರೂ ಗೂಗಲ್ ಯೂಸ್ ಮಾಡಿರ್ತಾರೆ, ಮತ್ತೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಯೂಸ್ ಮಾಡಿರ್ತೀರಾ. ಸೊ ಇಷ್ಟು ಗೊತ್ತಿದ್ರೆ ಸಾಕು, ನಿಮ್ಗೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸ್ಟ್ರಾಂಗ್ ಎಬಿಲಿಟಿ ಟು ಲರ್ನ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲೈ ಮಲ್ಟಿಪಲ್ ಸೆಟ್ ಆಫ್ ಡಿಫ್ರೆಂಟ್ ಇನ್ಸ್ಟ್ರಕ್ಷನ್, ಅದು ನಿಮಗೆ ಗೊತ್ತಿರಬೇಕು. ಎಲ್ಲ ಟ್ರೈನಿಂಗ್ ಆಗುತ್ತೆ ಫ್ರೆಂಡ್ಸ್. ಆಲ್ ವರ್ಕ್ ಮಸ್ಟ್ ಬಿ ಇಂಡಿಪೆಂಡೆಂಟ್ ನೇಚರ್. ಆಯ್ತಾ. ಒಂದು ಕೆಲಸ ಇನ್ನೊಂದು ಕೆಲಸಕ್ಕೆ ಲಿಂಕ್ ಆಗಿರಲ್ಲ. ಓಕೆ. ಸೊ ಒಂದು ಕೆಲಸ ಮಾಡಿ ಮುಗಿಸ್ತೀರಾ, ಒಂದು ಪ್ರಾಜೆಕ್ಟ್ ಮುಗಿಸ್ತೀರಾ, ನಿಮ್ಗೆ ಹಣ ಸಿಗುತ್ತೆ. ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಅದಕ್ಕೆ ಲಿಂಕೇ ಆಗಿರಲ್ಲ, ಡಿಫ್ರೆಂಟ್ ಆಗಿರ್ತದೆ. ಸೊ ಅದು ನಿಮಗೆ ಮಾಡಲಿಕ್ಕೆ ಕೆಲಸ ಗೊತ್ತಿರಬೇಕು. ನಿಮ್ಗೆ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ಲಿಕ್ಕೆ ಗೊತ್ತಿದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ ವಿತ್ ದ ಪಿನ್ ಕೋಡ್ಸ್ ಆನ್ ದ ಇಂಡಿಯಾ ಪೋಸ್ಟ್ ಆಫೀಸ್ ಅಂಡ್ ಸ್ಟ್ರೀಟ್ ವ್ಯೂ ಅಪ್ಲಿಕೇಶನ್ ಇಸ್ ರಿಕ್ವೈರ್ಡ್. ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ. ಟೆಕ್ನಿಕಲ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ದಿಸ್ ವರ್ಕ್. ಆಯ್ತಾ. ಆ ಲಾಗ್ ಆನ್ ಅಕೌಂಟ್ ಯೂನಿಕ್ ಟು ಯು, ಅವರೊಂದು ಲಾಗ್ ಆನ್ ಅಕೌಂಟ್ ಕೊಡ್ತಾರೆ. ಮತ್ತೆ ಮಾಲ್ವೇರ್ ಪ್ರೊಟೆಕ್ಷನ್ ಸಿಸ್ಟಮ್ ಆರ್ ಆಂಟಿವೈರಸ್ ದ್ಯಾಟ್ ಈಸ್ ಕೆಪ್ಟ್ ಅಪ್ ಟು ಡೇಟ್ ವಿತ್ ರೆಗ್ಯುಲರ್ ಸ್ಕ್ಯಾನ್ ಪರ್ಫಾರ್ಮ್ಡ್. ಆಯ್ತಾ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಆಂಟಿವೈರಸ್ ಸಾಫ್ಟ್ವೇರ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಆಲ್ಮೋಸ್ಟ್ ಇನ್ಸ್ಟಾಲ್ ಮಾಡಿರ್ತೀರಾ, ಪಿ ಸಿ ಆರ್ ಲ್ಯಾಪ್ಟಾಪ್ ಅಲ್ಲಿ, ಅದು ಇರಬೇಕು. ಓನ್ಲಿ 1 ಮೆಂಬರ್ ಪರ್ ಹೌಸ್ ಹೋಲ್ಡ್ ಮೇ ಅಪ್ಲೈ. ಇದು ಕರೆಕ್ಟ್ ಆಗಿ ನೋಡಿ. ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಒಬ್ಬರಷ್ಟೇ ಈ ಕೆಲಸವನ್ನ ಮಾಡ್ಬೋದು, ಇಬ್ರು ಅಪ್ಲೈ ಮಾಡೋಕ್ ಆಗಲ್ಲ. ಓಕೆ. ಒಂದು ಮನೆಯಲ್ಲಿ ಒಬ್ಬರೇ ಅಪ್ಲೈ ಮಾಡೋಕ್ ಆಗುವಂಥದ್ದು. ಓಕೆ. ಸೊ ಇಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಅದಾದ್ಮೇಲೆ ನೋಡಿ, ಅದೇ ಹೇಳ್ತಾ ಇದ್ದಾರೆ ವರ್ಕ್ ಅಪ್ ಟು 20 hours ಪರ್ ವೀಕ್, ಮತ್ತೆ ಅರ್ನ್ ಕಾಂಪಿಟೇಟಿವ್ ರೇಟ್ ಆಫ್ ಪೇ. ಅವ್ರು ಹೇಳಿದ್ದಾರೆ ಇಷ್ಟು ಗಂಟೆಗೆ 400 ಸಮಥಿಂಗ್ ಇದೆಯಲ್ಲ ಅಷ್ಟು ಕೊಡ್ತಾರೆ ಅವರು. ಮತ್ತೆ ರಿಸರ್ಚ್ ಸ್ಕಿಲ್ ನಿಮಗೆ ಇರಬೇಕು. ಮತ್ತೆ ಇನ್ನು ನಿಮಗೆ ಲಾಂಗ್ ಕಮ್ಯೂಟ್ ಏನಿರಲ್ಲ. ಆಯ್ತಾ. ಎಲ್ಲೋ ಹೋಗ್ಲಿಕ್ಕೆ ಆ ಥರ ಏನಿರಲ್ಲ, ಮನೆಯಿಂದಲೇ ಮಾಡುವಂಥ ಕೆಲಸ. ಓಕೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿ. ಇದು ಫ್ರೀಲಾನ್ಸ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಪೊಸಿಷನ್. ಸೊ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರ ಇದಕ್ಕೆ ಅರ್ಜಿ ಸಲ್ಲಿಸಿ. ಇಲ್ಲಿ ಅಪ್ಲೈ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಅಪ್ಲೈ ಫುಲ್ ನೇಮ್, ಲಾಸ್ಟ್ ನೇಮ್, ನಿಮ್ದು ಇಲ್ಲಿ ಮೇಲ್ ಅಡ್ರೆಸ್ ಕರೆಕ್ಟ್ ಆಗಿ ಹಾಕಿ. ಆಲ್ರೆಡಿ ಮುಂಚೆ ಇದಕ್ಕೆ ಅಪ್ಲೈ ಮಾಡಿದ್ರೆ ಸೇಮ್ ಮೇಲ್ ಅಡ್ರೆಸ್ ಹಾಕ್ಬಿಡಿ, ಬೇರೆ ಮೇಲ್ ಅಡ್ರೆಸ್ ಹಾಕಿ.
ಮತ್ತೆ ಇಲ್ಲಿ 91 ಅಂತ ಸೆಲೆಕ್ಟ್ ಮಾಡಬೇಕು ಆಯ್ತಾ. ಇಂಡಿಯಾ ಪಿನ್ ಕೋಡ್ ಇಲ್ಲಿ ನಿಮ್ದು ಕರೆಕ್ಟ್ ಆಗಿರೋ ನಂಬರ್ ಹಾಕ್ಬೇಕು. ಕಂಟ್ರಿ ಇದು ಇಂಡಿಯಾ ಅಂತಾನೆ ಇರಬೇಕು. ಓಕೆ, ಸ್ಟ್ರೀಟ್ ನಿಮ್ಮೂರ್ದು ಸ್ಟ್ರೀಟ್, ನಿಮ್ದು ಇಲ್ಲಿ ನಂಬರ್, ಮತ್ತೆ ಸಿಟಿ, ಸ್ಟೇಟ್ ಕರ್ನಾಟಕ, ಪೋಸ್ಟಲ್ ಕೋಡ್ ಕರ್ನಾಟಕದವರಿಗೆ ಒಳ್ಳೆ ಆಪರ್ಚುನಿಟಿ, ಏನಕ್ಕಂತಂದ್ರೆ ಕನ್ನಡ ಕೆಲಸ. ಓಕೆ, ಪೋಸ್ಟಲ್ ಕೋಡ್ ಮತ್ತೆ ಪಾಸ್ವರ್ಡ್, ಒಂದು ಪಾಸ್ವರ್ಡ್ ಸೆಟ್ ಮಾಡಿ. ಹೇಗಿರ್ಬೇಕಂತಂದ್ರೆ ಪಾಸ್ವರ್ಡ್ ಒಂದು ಕ್ಯಾಪಿಟಲ್ ಲೆಟರ್ ಹಾಕಿ, ಅದಾದ್ಮೇಲೆ ಒಂದು ಸ್ವಲ್ಪ ಸ್ಮಾಲ್ ಲೆಟರ್ ಹಾಕಿ, ಅದಾದ್ಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಲಿ, ಒಂದು ನಂಬರ್ ಇರಲಿ. ಓಕೆ, ಆ ತರ ಪಾಸ್ವರ್ಡ್ ಹಾಕಿ ರಿಪೀಟ್ ಪಾಸ್ವರ್ಡ್ ಮಾಡಿ ಇದಕ್ಕೆ ಕ್ಲಿಕ್ ಮಾಡಿ ಸೈನ್ ಅಪ್ ಮಾಡಿ. ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ವೆಲ್ಕಮ್ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ದಿಸ್ ರೋಲ್. ಯೂಸ್ ಆಫ್ ಎನಿ VPN ಪ್ರಾಕ್ಸಿ ಆರ್ ಅನಾನಿಮಸ್ ಸರ್ವಿಸ್ ಟು ಆಕ್ಸೆಸ್ ಅವರ್ ಪ್ಲಾಟ್ಫಾರ್ಮ್ ಇಸ್ ನಾಟ್ ಪರ್ಮಿಟೆಡ್. ಆಯ್ತಾ, ಯಾವ್ದಾದ್ರು VPN ಇದ್ರೆ, ಪ್ರಾಕ್ಸಿ ಇದ್ರೆ ಅದನ್ನೆಲ್ಲ ಡಿಸೇಬಲ್ ಮಾಡಿ. ಅಟ್ ಎನಿ ಸ್ಟೇಜ್ ಆಫ್ ಯುವರ್ ಅಪ್ಲಿಕೇಶನ್ will result in your application being automatically rejected. ಆಯ್ತಾ, ಐ ಆಮ್ ನಾಟ್ ಯೂಸಿಂಗ್ VPN, ಪ್ರೊಸೀಡ್. ಇದು ಡಿಸೇಬಲ್ ಮಾಡಬೇಡಿ. ಸೊ ಈ ತರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆಯ್ತಾ, ಸೈನ್ ND ಅಂತ. ಸೊ ಸುಷ್ಮಿತಾ ಪ್ರಭು, ಎಸ್. application. Are you currently living in the country that you're applying for, and have you been living there for 5 years or more? Yes. Please select your higher education. ಆಯ್ತಾ, ಏನು ಕಲ್ತಿದ್ದೀರಾ ಅದು ಇಲ್ಲಿ ಹಾಕಿ. ಡಿಪ್ಲೊಮಾ ಕಲ್ತವ್ರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದಿದ್ರೆ ಡಿಪ್ಲೊಮಾ, ಇಲ್ಲ ಅಂತ ಹೇಳಿದ್ರೆ ಯಾವ ಡಿಗ್ರಿ, ಅದು ಅಸೋಸಿಯೇಟ್ ಡಿಗ್ರಿ ಕಲ್ತವ್ರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಎಸ್. Are you currently or have you worked on a mapping program of any companies listed? None of the above ಅಂತ ಹಾಕ್ಬೇಕು. ಇದು ಹಾಕಿದ್ರೆ ಸೆಲೆಕ್ಟ್ ಆಗಲ್ಲ. ಫಸ್ಟಿಗೆ ಹೇಳ್ತೀನಿ, ಏನಕ್ಕಂತ ನಾನು ಹೇಳಿದನಲ್ಲ, ಅವ್ರಿಗೆ ಇವ್ರಿಗೆ ಕ್ಲಾಶ್ ಆಗ್ತದೆ, ಕೆಲಸ ತೆಗ್ದಾಕ್ಬಿಡ್ತಾರೆ, ಎರಡು ಕಡೆ ಕೆಲಸ ತೆಗ್ದಾಕ್ಬಿಡ್ತಾರೆ. ಡು ಯು ಕನ್ಸೆಂಟ್ ಟು ರಿಸೀವಿಂಗ್ ವಾಟ್ಸಪ್ ಮೆಸೇಜ್ ಆರ್ ದ SMS ಟು ಕನ್ಫರ್ಮ್ ಯುವರ್ ಕರೆಂಟ್ ಫೋನ್? ಎಸ್. ಮೊಬೈಲ್ ವ್ಯಾಲಿಡೇಷನ್, ಎಸ್. ಇದು ಎಸ್. ಓಕೆ, ಕಂಟಿನ್ಯೂ. ನೆಕ್ಸ್ಟ್ ಸೆಕೆಂಡರಿ ಲ್ಯಾಂಗ್ವೇಜ್. ಓಕೆ, ನಾವಿವಾಗ ಅಪ್ಲೈ ಮಾಡುವಂಥದ್ದು ಕನ್ನಡಕ್ಕೆ. ಸೊ ಕನ್ನಡ ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ಕನ್ನಡ ಕರೆಕ್ಟಾಗಿ ಬರಲ್ಲ, ನೀವು ಬೇರೆ ಭಾಷೆಯವರು, ಪಾಪ ಕನ್ನಡ ಕಲ್ತ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಬೇರೆ ಭಾಷೆ ಯಾವುದು, ಉರ್ದು ಕರೆಕ್ಟಾಗಿ ಗೊತ್ತಿದ್ರೆ ಉರ್ದು, ಇಲ್ಲ ಮರಾಠಿ ಗೊತ್ತಿದ್ರೆ ಮರಾಠಿ, ತೆಲುಗು ಅಂತ ತೆಲುಗು, ಬರೀಲಿಕ್ಕೆ ಓದಲಿಕ್ಕೆ ಮಾತಾಡಲಿಕ್ಕೆ ಗೊತ್ತಿರಬೇಕು. ಓಕೆ, ನಾನು ಕನ್ನಡ, ಸೊ ಕನ್ನಡ ಅಪ್ಲೈ ಮಾಡ್ತಾ ಇದ್ದೇನೆ. ಇವಾಗ ಜಿಯೋಗ್ರಾಫಿಕಲ್ ಆಟಿಟ್ಯೂಡ್. ಆಯ್ತಾ, ಸೊ ಇದಕ್ಕೆ ನಾನು ಆನ್ಸರ್ ಮಾಡಬೇಕು. ಸೊ ಕರೆಕ್ಟ್ ಆನ್ಸರ್ ಅವ್ರು ಬುಕ್ ಕೊಡ್ತಾರೆ ನಮಗೆ. ಫಸ್ಟ್ದಕ್ಕೆ ಲ್ಯಾಂಬರ್ಟ್. ಫಸ್ಟ್ದಕ್ಕೆ ಆನ್ಸರ್ ಬಂದ್ಬಿಟ್ಟು ಲ್ಯಾಂಬರ್ಟ್, ಇದು ಫಸ್ಟ್ ಒನ್. ಥರ್ಡ್ದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದು. ಫೋರ್ತ್ದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದು. ಫಿಫ್ತ್ದಕ್ಕೆ ಆನ್ಸರ್ ಬಂದ್ಬಿಟ್ಟು ರೊಮ್ಯಾನಿಯಾ ಅಲ್ವಾ, ರೊಮ್ಯಾನಿಯಾ. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಕೊಡಿ. ಆಯ್ತಾ, ಸೊ ಇವಾಗ ಇಂಗ್ಲಿಷ್ ಆಪ್ಟಿಟ್ಯೂಡ್. ಸೊ ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಫ್ಲಾಶಿ. ಸೆಕೆಂಡ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವುಡ್ ಹ್ಯಾವ್ ಅರೈವ್ಡ್. ಥರ್ಡ್ದಕ್ಕೆ ಆನ್ಸರ್ ಬಂದ್ಬಿಟ್ಟು ಎವ್ರಿ ಒನ್ ವಿಲ್ ಇವೆನ್ಚುಯಲಿ ಹ್ಯಾವ್ ಸಕ್ಸಸ್. ಫೋರ್ತ್ದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದು ಕ್ಯೂ. ನೆಕ್ಸ್ಟ್, ವಿಚ್ ವರ್ಡ್ ಡಸ್ ನಾಟ್ ಫಿಟ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್? ಆರ್ಟಿಕ್ಯುಲೇಟ್, ಸ್ಟ್ಯಾಮರ್. ಓಕೆ, ಸೊ ಅದಾದಮೇಲೆ ಕಂಟಿನ್ಯೂ. ಸೊ ಇಷ್ಟೆಲ್ಲ ಮಾಡಬೇಕು ಫ್ರೆಂಡ್ಸ್. ಅದಾದಮೇಲೆ ಸಕ್ಸಸ್. ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ದ ಇನಿಷಿಯಲ್ ಅಪ್ಲಿಕೇಶನ್ ಸ್ಟೇಜ್. ನೆಕ್ಸ್ಟ್, ಯು ಮಸ್ಟ್ ಕಂಪ್ಲೀಟ್ ದ competence assessment. To prepare for this, please click the create engage account button below to create a personalized learning profile and begin the next stage of your application. Create engage account click ಮಾಡಬೇಕು. ಸೊ ಆವಾಗ ಏನು ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಮಾಡಿದ್ರೆ ಸೇಮ್ ಪಾಸ್ವರ್ಡ್ ಇಲ್ಲಿ ಕೊಟ್ಟು ಕಂಪ್ಲೀಟ್ ಯುವರ್ ಸೈನ್ ಅಪ್ ಮಾಡಿ. ಅದಾದ್ಮೇಲೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ಐ ಅಕ್ನಾಲೇಜ್
ಇದೆರಡು ಕ್ಲಿಕ್ ಮಾಡಿ ನೆಕ್ಸ್ಟ್. an application check is required before proceeding ಆಯ್ತಾ. ಸೊ ಅಪ್ಲಿಕೇಶನ್ ರಿವ್ಯೂ ಆಯಿತು. ಎಂಗೇಜ್ ಅಕೌಂಟ್ ಸೆಟಪ್. ಓಕೆ, ಸಕ್ಸಸ್. ಯುವರ್ ಎಂಗೇಜ್ ಅಕೌಂಟ್ has been successfully set up. Please click the button below to start your preparation using your Engage simulator. Please note preparation takes between 1 and 2 hours depending on your skill level ಆಯ್ತಾ. ಸೊ 1-2 ಗಂಟೆ ಆಗುತ್ತೆ ನಮಗೆ ಇದು ಅಸೆಸ್ಮೆಂಟ್ ತಗೊಳ್ಳಿಕ್ಕೆ. ಓಕೆ, ಅಸೆಸ್ಮೆಂಟ್ ತಗೊಂಡಾದ್ಮೇಲೆ ಅಸೆಸ್ಮೆಂಟ್ ಔಟ್ಕಮ್ ಆಗುತ್ತೆ, ಅಸೆಸ್ಮೆಂಟ್ ಸಕ್ಸಸ್. ಓಕೆ, ಆದಮೇಲೆ ಸ್ಟಾರ್ಟ್ ಅಥೆಂಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ನೀವು ಸೈನ್ ಮಾಡುವಂಥದ್ದು. ಓಕೆ, ಅದಾದ್ಮೇಲೆ ಇನ್ನೊಂದು ಅಗ್ರಿಮೆಂಟ್ ಇರ್ತದೆ, ಅದಕ್ಕೆ ನೀವು ಇದು ಮಾಡುವಂಥದ್ದು, ಮತ್ತೆ ನಿಮ್ಮದು ಬ್ಯಾಂಕ್ ವೆರಿಫಿಕೇಶನ್ ಮಾಡ್ಕೋಬೇಕು. ಅಷ್ಟಾದ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಮಾಡುವಂಥದ್ದು ನೀವು. ಓಕೆ, ಸೊ ಈ ಥರ ಇರುತ್ತೆ ಪ್ರೊಸೀಜರ್. ಸೊ ನೋಡೋಣ ಯಾವ ಥರ ಇರುತ್ತೆ ಅದು ಅಸೆಸ್ಮೆಂಟ್. ಆವಾಗ ಏನು ಮೇಲ್ ಐ ಡಿ ಕೊಟ್ಟಿರ್ತಾರೆ, ಪಾಸ್ವರ್ಡ್ ಕೊಟ್ಟಿರ್ತಾರೆ, ಅದನ್ನ ಹಾಕಿ ಲಾಗಿನ್ ಆಗಿ ಈ ಥರ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ. ಲಾಗಿನ್ ಆದಮೇಲೆ ಸೊ ಇಂಟ್ರೊಡಕ್ಷನ್ ವಿಡಿಯೋ. ವೆಲ್ಕಮ್ ಟು ಪೆರಾಪ್ಟಿಕ್ಸ್ ಎಂಗೇಜ್. ಟು ಎನ್ಶೂರ್ ಯುವರ್ ಬೆಸ್ಟ್ ಪ್ರಿಪೇರ್ಡ್ ಫಾರ್ ದ try rating assessment, you should start the 3 core module on the landing dashboard. In addition, we recommend you to watch the above video to help better understanding the next step. ಇದು ವಿಡಿಯೋ ನೋಡಿ ನಿಮಗೆ ಬೆಟರ್ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ, ಪ್ರೊಸೀಜರ್ ಹೇಗಿರುತ್ತೋ ಅಂತ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೀವು ಇದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇದು ವಿಡಿಯೋ ನೋಡಿ ಕರೆಕ್ಟಾಗಿ. ಓಕೆ, ನಾನಿಲ್ಲಿ ನಂದು ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಇದನ್ನು ಆಯಿತಾ, ಏನಕ್ಕೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಆ್ಯಡ್ ಮಾಡಲ್ಲ. ನೀವು ದಯವಿಟ್ಟು ಈ ವಿಡಿಯೋನ ನೋಡಿ, ಇದರಲ್ಲಿ ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ ಅವರು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಓಕೆ, ಸೊ ಇದು 10 ನಿಮಿಷ ತಗೋತದೆ ಆಯ್ತಾ. ಸ್ಟಾರ್ಟ್ ಮೈ ಇಂಟ್ರೊಡಕ್ಷನ್. ಟು ಗೆಟ್ ಸ್ಟಾರ್ಟೆಡ್ ವಿತ್ ಯುವರ್ ಪ್ರಿಪರೇಷನ್, ಕಂಪ್ಲೀಟ್ ಯುವರ್ ಇಂಟರಾಕ್ಟಿವ್ ಸೆಲ್ಫ್ ಅಸೆಸ್ಮೆಂಟ್ ಗೈಡ್. ದಿಸ್ ಈಸ್ ಆನ್ ಇಂಪಾರ್ಟೆಂಟ್ ಇಂಟ್ರೊಡಕ್ಷನ್ ಟು ದ ಅಸೆಸ್ಮೆಂಟ್ ಪ್ರೊಸೆಸ್. ಓಕೆ, ಸೊ ಎಂತ ಅಂತ ಹೇಳಿದ್ರೆ ನೀವು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಬೇಕು ಆಯ್ತಾ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಪ್ರಿಪರೇಷನ್. ದೀಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಿಪೇರ್ ಯು ಫಾರ್ ದ ಸೆಲ್ಫ್ ಅಸೆಸ್ಮೆಂಟ್ ಪ್ರಾಕ್ಟೀಸ್ ಸಿಮ್ಯುಲೇಟರ್. ದೀಸ್ ರಿಸೋರ್ಸ್ ಆರ್ ಯೂಸ್ಫುಲ್ ಥ್ರೂ ಔಟ್ ದ ಅಸೆಸ್ಮೆಂಟ್ ಪ್ರೊಸೆಸ್ ಆಯ್ತಾ. ಸೊ ಅವರು ಏನಂತ ಹೇಳಿದ್ರೆ ಒಂದು ಪ್ರಿಪರೇಷನ್ ಗೈಡ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ನೋಡಿ, ಅದಾದ್ಮೇಲೆ ನೀವು ಓದಿ ಮತ್ತೆ ನೀವು ಅಸೆಸ್ಮೆಂಟ್ ಟೆಸ್ಟ್ ತಗೊಳ್ಳಿ. ಪ್ರಾಕ್ಟೀಸ್. ಯು ಆರ್ ನಾವ್ ರೆಡಿ ಟು ಗೋ ಹೆಡ್ ಆ್ಯಂಡ್ ಪ್ರಾಕ್ಟೀಸ್ ಆನ್ ದ ಸ್ಯಾಂಪಲ್ ಸರ್ವೆ. ಒನ್ಸ್ ಯು ಹ್ಯಾವ್ ಕಂಪ್ಲೀಟೆಡ್ ಅಟ್ಲೀಸ್ಟ್ 5 ಸರ್ವೇಸ್, ಯು ವಿಲ್ ರಿಸೀವ್ ದ ಫೀಡ್ಬ್ಯಾಕ್ ಆನ್ ದ ಸುಟೇಬಿಲಿಟಿ ಟು ಪ್ರೊಸೀಡ್. ಓಕೆ, ಇದು ಮಾಡಬೇಕು ನೀವು. ಇದು ಮಾಡಿದರೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಇದಾಗುತ್ತೆ. ಓಕೆ, ಇಷ್ಟು ನೀವು ಮಾಡಬೇಕು. ನೀವು ಇದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ನಿಮ್ಮದು ನೆಕ್ಸ್ಟ್ ಸ್ಟೆಪ್ ಇದು ನಿಮಗೆ ಮೇಲ್ ಬರುತ್ತೆ. ಇಲ್ಲ ಅಂತಂದರೆ ಇಲ್ಲೇ ಕಂಟಿನ್ಯೂ ಮಾಡಿಕೊಂಡು ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಈ ಥರ ಇರುತ್ತೆ ಆಯಿತಾ. ಸೊ ದಯವಿಟ್ಟು ಅದು ವಿಡಿಯೋ ನೋಡಿ ಕರೆಕ್ಟಾಗಿ, ಅದರ ಸ್ಟೆಪ್ ಬೈ ಸ್ಟೆಪ್ ಅವರೇ ಹೇಳ್ತಾರೆ, ಗೈಡ್ ಮಾಡ್ತಾರೆ. ಓಕೆ, ಪ್ರಿಪೇರ್, ಪ್ರಾಕ್ಟೀಸ್, ಪಾಸ್ ಇಷ್ಟು ಮಾಡಬೇಕು ನೀವು. ಫಸ್ಟಿಗೆ ಪ್ರಿಪೇರ್ ಮಾಡುವಂಥದ್ದು, ಮತ್ತೆ ಪ್ರಾಕ್ಟೀಸ್ ಮಾಡುವಂಥದ್ದು, ಮತ್ತೆ ಪಾಸ್ ಆಗುವಂಥದ್ದು ಎಕ್ಸಾಮಲ್ಲಿ. ಅಸೆಸ್ಮೆಂಟ್ ಟೆಸ್ಟ್ ಅಂತಂದರೆ ಎಕ್ಸಾಮ್ ಅಲ್ವಾ, ಸೊ ಆ ಥರ ಇರುತ್ತೆ. ಓಕೆ, ಸೊ ಎಂಟ್ರೆನ್ಸ್ ಇನ್ವಿಟೇಷನ್ ಇರುತ್ತೆ, ಅಕೌಂಟ್ ಕನ್ಫರ್ಮ್ಡ್ ಇರುತ್ತೆ, ಎಂಟ್ರೆನ್ಸ್ ಅಸೆಸ್ಮೆಂಟ್ ಇರುತ್ತೆ ನೋಡಿ. ಅದನ್ನು ನೀವು ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ತಗೊಳ್ಳುವಂಥದ್ದು ನೋಡಿ. ಸ್ಟೇಜ್ 1 ಆಫ್ 3, ಸ್ಟೇಜ್ 2 ಆಫ್ 3, ಸ್ಟೇಜ್ 3 ಆಫ್ 3. ಸೊ ಈ ಥರ ಇರುತ್ತೆ. ಓಕೆ, ನೀವು ಚೆನ್ನಾಗಿ ಅಸೆಸ್ಮೆಂಟ್ ಟೆಸ್ಟ್ ಕ್ಲಿಯರ್ ಮಾಡಿ, ಅದೆಲ್ಲ ಓದಿ, ಪ್ರಾಕ್ಟೀಸ್ ಟೆಸ್ಟ್ ಕೂಡ ಅಟೆಂಡ್ ಆಗಿ, ಅವಾಗ ನಿಮ್ಗೆ ಐಡಿಯಾ ಬರುತ್ತಲ್ಲ. ಅದಾದ್ಮೇಲೆ ನೀವು ಅಸೆಸ್ಮೆಂಟ್, ಮೇನ್ ಅಸೆಸ್ಮೆಂಟ್ ಟೆಸ್ಟ್ ಅಟೆಂಡ್ ಆಗ್ಬೋದು. ಇದೆಲ್ಲ ಪಾಸ್ ಆದರೆ ನಿಮ್ಗೆ ಇಲ್ಲಿ ಕೆಲಸ ಸಿಗುತ್ತೆ. ಸೊ ನೀವು ಇಲ್ಲಿ ಕೆಲಸ ಮಾಡುವಂಥದ್ದು ಈ ಥರ ಇರುತ್ತೆ. ಸೊ ಇದಾಗಿತ್ತು ಇವತ್ತಿದ್ದು ವಿಡಿಯೋ. ಕಂಪ್ಲೀಟ್ ಪ್ರೊಸೀಜರ್ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟೆ. ಅಸೆಸ್ಮೆಂಟ್ ಟೆಸ್ಟ್ ನೀವೇ ತಗೋಬೇಕು, ಅದರಲ್ಲಿ ನಾನು ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ. ಅದು ಅವ್ರದ್ದು ರೂಲ್ಸ್ ಮತ್ತು ರೆಗ್ಯುಲೇಷನ್ ಎಗೇನ್ಸ್ಟ್ ಹೋದಂಗಾಗುತ್ತೆ. ಸೊ ಅಸೆಸ್ಮೆಂಟ್ ಟೆಸ್ಟ್ ತಗೊಂಡು ನೀವು ವೆರಿಫಿಕೇಶನ್ ಇರುತ್ತೆ ಅನ್ಸುತ್ತೆ, ಅದನ್ನು ಕಂಪ್ಲೀಟ್ ಮಾಡಿದ್ರೆ ಸಾಕು, ಇಲ್ಲಿ ನಿಮಗೆ ಕೆಲಸ ಸಿಗುವಂಥದ್ದು. ಓಕೆ, ಸೊ ಎಲ್ಲ ಮೆಟೀರಿಯಲ್ ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ಕರೆಕ್ಟಾಗಿ ಓದಿ ಅದ್ರ ಮೇಲೆ ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಓಕೆ, ಸೊ ಚೆನ್ನಾಗಿದೆ ಆಪರ್ಚುನಿಟಿ, ಯುಟಿಲೈಸ್ ಮಾಡ್ಕೊಳ್ಳೋರು ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಅಲ್ಲಿ ಯಾರಾದರೂ ಈ ಥರ ಕೆಲಸ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.